ಖಾಸಗಿ ಚಾನೆಲ್ನಲ್ಲಿ ಪ್ರಸಾರ ಆಗ್ತಾ ಇತ್ತು ಬಿಗ್ ಬಾಸ್ ಶೋ, ನಿಮಗೆಲ್ಲ ಗೊತ್ತೇ ಇದೆ. ಸೊ ಅದನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಬಿಡದಿ ಬಳಿ ಇರುವಂತಹ ಜಾಲಿವುಡ್ ಸ್ಟುಡಿಯೋ ಮತ್ತು ಅಡ್ವೆಂಚರ್ಸ್ಗೆ ರಾಮನಗರ ತಹಶೀಲ್ದಾರ್ ಬೀಗವನ್ನು ಹಾಕಿದ್ರು. ಈ ಸ್ಟುಡಿಯೋಗೆ ಕಳೆದ ವರ್ಷನೇ ನೋಟಿಸನ್ನು ಕೊಟ್ಟಿತ್ತು ಮಂಡಳಿ, ಅದನ್ನು ನಿರ್ಲಕ್ಷ್ಯ ಮಾಡಿತ್ತು. ಸ್ಪೆಷಲಿ ಏನು ಆರೋಪ ಇರೋದು ಅಂದರೆ ಹಸಿ ಕಸ ಒಣ ಕಸನ ಬೇರ್ಪಡಿಸಿರಲಿಲ್ಲ, ಜೊತೆಗೆ ನೀರನ್ನು ಶುದ್ಧೀಕರಣ ಮಾಡ್ತಿರ್ಲಿಲ್ಲ. ಈ ಬಗ್ಗೆ ಅನೇಕ ನೋಟಿಸನ್ನು ಕೊಟ್ಟರೂ ಕೂಡ ಡೋಂಟ್ ಕೇರ್ ಮಾಡ್ತಿರ್ಲಿಲ್ಲ ಅಂತೆಲ್ಲ ಆರೋಪ ಇತ್ತು. ಸೊ ಬಿಗ್ ಬಾಸ್ ಮನೆಗೆ ಬೀಗ ಬಿದ್ದಿದ್ದು ಯಾಕೆ ಅನ್ನೋ ಕೂಲಂಕುಷವಾದಂತಹ ಮಾಹಿತಿ ಈಗ ಗ್ರಾಫಿಕ್ಸ್ ಪ್ಲೇಟ್ನಲ್ಲಿ ನೋಡ್ತಾ ಹೋಗೋಣ. ನೋಡಿ, ಜಲ ಕಾಯ್ದೆ ವಾಯು ಕಾಯ್ದೆ ಅಡಿ ಅನುಮತಿ ಪಡೆಯದೆ ಕಾರ್ಯಾಚರಣೆ ಆಗ್ತಿತ್ತು. ಬೇಸಿಕಲಿ ಏನು NOCಯನ್ನು ಪಡ್ಕೊಂಡಿರಲಿಲ್ಲ, ಯಾರಿಂದನೂ ಪರ್ಮಿಷನ್ ತಗೊಂಡಿರಲಿಲ್ಲ. ಪರಿಸರ ಮಾಲಿನ್ಯ ಮಂಡಳಿ ನೀವು ನೀರನ್ನು ಸಂಸ್ಕರಣೆ ಮಾಡ್ತಾ ಇಲ್ಲ, ಮತ್ತು 2.5 ಲಕ್ಷ ಲೀಟರ್ ನೀರನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಅಂತ. ನೀವು ಸಂಸ್ಕರಣೆನೇ ಮಾಡದೆ ಫ್ರೆಶ್ ನೀರನ್ನು ಯೂಸ್ ಮಾಡ್ತಾ ಇದ್ರೆ ಇದರಿಂದ ಹಾನಿ ಆಗ್ತಾ ಇದೆ ಅನ್ನೋದು ಒಂದು. ಎರಡನೇದು, ಅಲ್ಲಿ ಜನರೇಟರ್ಗಳನ್ನೆಲ್ಲ ಹಾಕ್ಕೊಂಡಿದ್ರು. ಅಷ್ಟು ಶಬ್ದ ಬರುವ ಜನರೇಟರನ್ನ ಹಾಕ್ಕೊಂಡು ನೀವು ಶಬ್ದ ಮಾಲಿನ್ಯ ಮಾಡ್ತಿದ್ದೀರಾ ಅನ್ನೋದು ಎರಡನೇ ವಿಚಾರ. ಆಮೇಲೆ ಸಿವೇಜ್ ವಾಟರ್ ಟ್ರೀಟ್ಮೆಂಟ್ ಅನ್ನೋದು ಕಡ್ಡಾಯವಾಗಿ ಪ್ರತಿ ಕಟ್ಟಡಗಳಲ್ಲೂ ಫಾಲೋ ಮಾಡಬೇಕಾಗಿರೋ ವಿಚಾರ, ಅದನ್ನು ಮಾಡಿರಲಿಲ್ಲ. ನೋಟಿಸ್ ಕೊಟ್ಟರೂ ಕೂಡ ಅನುಮತಿ ತಗೊಳ್ದೆ, ನೀವು ಯಾವುದನ್ನು ಪಾಲನೆ ಮಾಡದೆ ನಿಮ್ಮ ಮನೆಯನ್ನು ಅಥವಾ ನಿಮ್ಮ ಸ್ಟುಡಿಯೋನ ಯಾಕೆ ನಾವು ಬೀಗ ಹಾಕಬಾರ್ದು ಅಂತ ನೋಟಿಸನ್ನು ಕೊಟ್ಟಿದ್ರು. STP ಕಾರ್ಯನಿರ್ವಹಣೆ ಸೇರಿದಂತೆ ಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿ ಆಗ್ತಿಲ್ಲ. ತ್ಯಾಜ್ಯ ವಿಲೇವಾರಿ ಅಂತಂದರೆ ಆ ಪೇಪರ್ ಕಪ್ಸು, ಪೇಪರ್ ಪ್ಲೇಟ್ಸ್ ಅಲ್ಲಲ್ಲೇ ಬಿದ್ದಿರೋದಂತೆ. ಆಮೇಲೆ ಹಸಿ ಕಸನ ಸರಿಯಾಗಿ ವಿಲೇವಾರಿ ಮಾಡ್ತಿರ್ಲಿಲ್ವಂತೆ. ಜನರೇಟರ್ ಸೆಟ್ಗಳಿದ್ದು ಅದಕ್ಕೂ ಕೂಡ ಅನುಮತಿಯನ್ನು ಪಡೆದಿರಲಿಲ್ಲ ಅನ್ನೋದು ಆರೋಪ. ಜನರೇಟರ್ ಸೆಟ್ ಅಂತಂದರೆ ಆಲ್ಮೋಸ್ಟ್ ಒಂದು 650 KVA ಇಂದ 550 KVA ಜನರೇಟರನ್ನು ಬಳಸ್ತಾ ಇದ್ರಂತೆ.